ಹಾಯ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಭಾರತಿ ಮಿಸ್. ಈ ಒಂದು ವಿಡಿಯೋದಲ್ಲಿ ನಾವು ಮುಂಬರುವಂತಹ ಮುರಾರ್ಜಿ ಎಕ್ಸಾಮ್ಗಳಿಗೆ ಪಟ್ಟಂತೆ ಇಂಗ್ಲಿಷ್ ಗ್ರಾಮರ್ ಮೇಲೆ ಯಾವ ರೀತಿ ಕ್ವಶನ್ಸ್ಗಳನ್ನ ಕೇಳ್ತಾರೆ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ನಿಮ್ಮ ಮೊದಲನೇ ಕ್ವಶನ್, ಕೌಶಿಕಾ ಆಸ್ಕ್ಡ್ ವಾಸ್ ವಶಿಷ್ಠ ಟು ಗಿವ್ ಶಬಲೆ ಟು ಹಿಮ್ ಇನ್ ಎಕ್ಸ್ಚೇಂಜ್ ಫಾರ್. ಇದು ನಿಮ್ಮ ಶಬಲೆ ಪಾಠದ ಮೇಲೆ ಕೇಳಿರುವಂಥ ಒಂದು ಕ್ವಶನ್. ಇಲ್ಲಿ ಎಕ್ಸ್ಚೇಂಜ್ಗೆ ಏನನ್ನ ಆಫರ್ ಇಡ್ತಾನೆ ಅಂತೇಳಿ. ಆಪ್ಷನ್ ಎ 10,000 cows, ಆಪ್ಷನ್ ಬಿ 5,000 cows, ಆಪ್ಷನ್ ಸಿ 6,000 cows, ಆಪ್ಷನ್ ಡಿ 3,000 cows. ಇಲ್ಲಿ ಕೌಸ್ ಬರಬೇಕಾಗಿತ್ತು. ನೋಡಿ, ಇಲ್ಲಿ ಕೌಶಿಕಾ ಆಸ್ಕ್ಡ್ ವಾಸ್ ವಶಿಷ್ಠ ಟು ಗಿವ್ ಶಬಲೆ ಟು ಹಿಮ್ ಎಕ್ಸ್ಚೇಂಜ್ ಫಾರ್ 10,000 cows. ಇಲ್ಲಿ ಅವನು ಶಬಲೆಯ ಬದಲಾಗಿ 10,000 ಹಸುಗಳನ್ನ ಎಕ್ಸ್ಚೇಂಜ್ ಮಾಡಕ್ಕೆ ಏನ್ ಮಾಡುತ್ತಾನೆ, ಅವನಿಗೊಂದು ಆಫರ್ ಅನ್ನ ಇಟ್ಟಿರ್ತಾನೆ. ಯಾರಿಗೆ? ವಸಿಷ್ಠಗೆ ಕೌಶಿಕ ಏನ್ ಮಾಡ್ತಾನೆ, 10,000 ಹಸುಗಳನ್ನ ಎಕ್ಸ್ಚೇಂಜ್ ಮಾಡೋಕೆ ಒಂದು ಆಫರ್ ಅನ್ನ ಇಟ್ಟಿರ್ತಾನೆ. ಈ ಒಂದು ಕ್ವಶನ್ಗೆ ಇಲ್ಲಿ ಆಪ್ಷನ್ ಎ ಅನ್ನೋದೇನಾಗುತ್ತೆ, ರೈಟ್ ಆಗ್ತಾ ಹೋಗುತ್ತೆ. ನೋಡಿ, ನಿಮ್ಮ ಸೆಕೆಂಡ್ ಕ್ವಶನ್, AEIOU ದೀಸ್ ಆರ್ ಆಲ್ ಕಾಲ್ಡ್. AEIOU ದೀಸ್ ಆರ್ ಕಾಲ್ಡ್. ನೋಡಿ, ಆಪ್ಷನ್ ಎ ವೋವೆಲ್ಸ್, ಆಪ್ಷನ್ ಬಿ ಆಲ್ಫಾಬೆಟ್ಸ್, ಆಪ್ಷನ್ ಸಿ ಕಾನ್ಸನೆಂಟ್ಸ್, ಆಪ್ಷನ್ ಡಿ ಟೆನ್ಸ್. ಇವುಗಳನ್ನ ನಾವು ಏನಂತ ಕರಿತೀವಿ ಅಂತೇಳಿ, ಅವುಗಳನ್ನ AEIOUಗಳನ್ನ ನಾವು ಏನಂತ ಕರಿತೀವಿ ಅಂತೇಳಿ ಇಲ್ಲಿ ವೋವೆಲ್ಸ್ ಅಂತ ಕರಿತಾ ಹೋಗ್ತೀವಿ. AEIOUಗಳನ್ನ ವೋವೆಲ್ಸ್ ಅಂತೇಳಿ ಕರಿತೀವಿ. ಇನ್ನು ಆಲ್ಫಾಬೆಟ್ಸ್ಗಳು 21 ಇದೆ, ವೋವೆಲ್ಸ್ಗಳು 5 ಇವೆ. ಇವುಗಳನ್ನ ನಾವು ವೋವೆಲ್ಸ್ ಅಂತ ಕರಿತಾ ಹೋಗ್ತೀವಿ. ಈ ಒಂದು ಕ್ವಶನ್ಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ, ಥರ್ಡ್ ಕ್ವಶನ್, ನಾಲೆಡ್ಜ್ ಇನ್ ದ ವರ್ಡ್ ವಿಚ್ ಈಸ್ ಸೈಲೆಂಟ್ ಲೆಟರ್. ನಾಲೆಡ್ಜ್ ಇನ್ ದ ವರ್ಡ್ ವಿಚ್ ಈಸ್ ಸೈಲೆಂಟ್ ಲೆಟರ್. ಈ ರೀತಿಯಾದ ಒಂದು ಕ್ವಶನ್ ಅನ್ನ ಡೆಫಿನೆಟ್ ನಾಗ ಕೇಳ್ತಾರೆ. ಅಂದ್ರೆ ಸೈಲೆಂಟ್ ಲೆಟರ್ ಅನ್ನ ಪತ್ತೆ ಮಾಡೋದನ್ನ. ಸೈಲೆಂಟ್ ಲೆಟರ್ ಒಂದು ವರ್ಡ್ ಅನ್ನ ಕೊಡ್ತಾರೆ ಅಥವಾ ಒಂದು ಸೆಂಟೆನ್ಸ್ ಅನ್ನ ಕೊಡ್ತಾರೆ. ಒಂದು ವರ್ಡ್ ಅನ್ನ ಕೊಟ್ಟು ಅದರಲ್ಲಿರುವಂತಹ ಸೈಲೆಂಟ್ ಲೆಟರ್ ಅನ್ನ ನಾವೇನಿಲ್ಲಿ ಪತ್ತೆ ಮಾಡೋಕೆ ಹೇಳಿರ್ತಾರೆ, ಅಥವಾ ಯಾವುದು ಸೈಲೆಂಟ್ ಲೆಟರ್ ಅಂತ ಇಲ್ಲಿ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಕೇಳಿದರೆ ನಾಲೆಡ್ಜ್ ಅನ್ನೋ ಒಂದು ಪದದಲ್ಲಿ, ನಾಲೆಡ್ಜ್ ಅನ್ನೋ ಒಂದು ವರ್ಡ್ ಅಲ್ಲಿ ಸೈಲೆಂಟ್ ಲೆಟರ್ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಎನ್, ಆಪ್ಷನ್ ಬಿ ಕೆ, ಆಪ್ಷನ್ ಸಿ ಡಿ, ಆಪ್ಷನ್ ಡಿ ಓ. ನೋಡಿ, ಈ ರೀತಿ ಕೊಟ್ಟಾಗ ಆ ಪದಗಳನ್ನ 1 ರಿಂದ 2 ಬಾರಿ ನಾವು ಏನ್ ಮಾಡ್ಬೇಕು, ಸ್ಪೆಲ್ ಮಾಡ್ಬೇಕು, ನಮ್ಮ ಬಾಯಿಂದ ಉಚ್ಚಾರಣೆ ಮಾಡ್ಬೇಕು. ನಾಲೆಡ್ಜ್. ನೋಡಿ, ಇಲ್ಲಿ ಕೆ ಅನ್ನ ಹೊರತುಪಡಿಸಿ ಇನ್ನುಳಿದಂತಹ ಎಲ್ಲಾ ಪದಗಳು ನಮ್ಮ ಬಾಯಲ್ಲಿ ಬರ್ತಾ ಇದೆ. ನಾಲೆಡ್ಜ್ ಅಲ್ಲಿ ಎನ್ ಸೌಂಡ್ ಬರ್ತಿದೆ, ಎಲ್ ಸೌಂಡ್ ಬರ್ತಿದೆ, ಡಿ ಸೌಂಡ್ ಬರ್ತಾ ಇದೆ, ಮತ್ತೆ ಜಿ ಸೌಂಡ್ ಬರ್ತಾ ಇದೆ. ಇಲ್ಲಿ ಕೆ ಸೌಂಡ್ ಬರ್ತಾ ಇಲ್ಲ. ಹಾಗಾಗಿ ನಾಲೆಡ್ಜ್ ಅನ್ನೋ ಒಂದು ಪದದಲ್ಲಿ ಕೆ ಇಸ್ ದ ಸೈಲೆಂಟ್ ಲೆಟರ್. ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಕ್ವಶನ್ ನಂಬರ್ 4, ಎಲಿಫೆಂಟ್ ಟ್ರಂಪೆಸ್ಟ್ ಶೀಪ್. ಇಲ್ಲಿ ಇದು ಸೌಂಡ್ಗಳ ಮೇಲೆ ಕೇಳಿರುವಂಥ ಕ್ವಶನ್. ಒಂದು ಕ್ವಶನ್ ನಿಮಗೆ ಕಂಪಲ್ಸರಿ ಸೌಂಡ್ಗಳ ಮೇಲೆ ಕೇಳಿರ್ತಾರೆ. ಎನಿಮಲ್ ಸೌಂಡ್ ಆಗಿರ್ಬೋದು ಅಥವಾ ಬರ್ಡ್ ಸೌಂಡ್ ಆಗಿರ್ಬೋದು. ಇಲ್ಲಿ ಎಲಿಫೆಂಟ್ ಸೌಂಡು ಟ್ರಂಪೆಸ್ಟ್ ಆದರೆ ಶೀಪ್ ಸೌಂಡು ಏನಾಗುತ್ತೆ ಅಂತೇಳಿ. ಆಪ್ಷನ್ ಎ ಕೌಸ್, ಆಪ್ಷನ್ ಬಿ ಬರ್ಕ್ಸ್, ಆಪ್ಷನ್ ಸಿ ಮ್ಯೂಸ್, ಆಪ್ಷನ್ ಡಿ ಬ್ಲೆಟ್. ಇಲ್ಲಿ ಏನಾಗುತ್ತೆ, ಶೀಪ್ ಸೌಂಡ್ ಏನಾಗುತ್ತೆ, ಬ್ಲೆಟ್ ಅಥವಾ ಬ್ಲಡ್ಸ್ ಆಗ್ತಾ ಹೋಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಒಂದು ಕ್ವಶನ್ಗೆ ಆಪ್ಷನ್ ಡಿ ಏನಾಗುತ್ತೆ, ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ, ಕ್ವಶನ್ ನಂಬರ್ 5, ದ ಕರೆಕ್ಟ್ ಪ್ಲೇಸ್ಮೆಂಟ್ ಆಫ್ ಅಪಾಸ್ಟ್ರೋಫಿ ಈಸ್. ಇಲ್ಲಿ ಕರೆಕ್ಟ್ ಆಗಿರೋ ಒಂದು ಅಪಾಸ್ಟ್ರೋಫಿ ಪ್ಲೇಸ್ಮೆಂಟ್ ಆಗಿರೋ ವರ್ಡ್ ಯಾವುದು ಅಂತೇಳಿ. ಇನ್ ಕೇಸ್ ಇದನ್ನ ಶಾರ್ಟ್ ಫಾರ್ಮ್ಸ್ ಅಂತಾನೂ ಕರೀತಾರೆ, ಫುಲ್ ಫಾರ್ಮ್ಸ್ ಅಂತಾನೂ ಕರೀತಾರೆ. ಒಂದು ಶಾರ್ಟ್ ಫಾರ್ಮ್ಸ್ ಅನ್ನ ಕೊಟ್ಟು ಅದ್ರದ್ದು ಫುಲ್ ಫಾರ್ಮ್ಸ್ ಅನ್ನ ಫೈಂಡ್ ಔಟ್ ಮಾಡಕ್ ಕೊಡ್ತಾರೆ, ಅಥವಾ ಒಂದು ಫುಲ್ ಫಾರ್ಮ್ಸ್ ಅನ್ನ ಕೊಟ್ಟು ಅದ್ರದ್ದು ಶಾರ್ಟ್ ಫಾರ್ಮ್ಸ್ ಅನ್ನ ಫೈಂಡ್ ಔಟ್ ಮಾಡಕ್ ಕೊಡ್ತಾರೆ. ಅದರ್ವೈಸ್ ಈ ತರನು ಕ್ವಶನ್ ಅನ್ನ ಕೇಳ್ತಾರೆ. ಸೂಟೇಬಲ್ ಆಗಿರೋ ಪ್ಲೇಸ್ಮೆಂಟ್ ಅಲ್ಲಿ ಅಪಾಸ್ಟ್ರೋಫಿ ಯಾವ ರೀತಿ ಅದನ್ನ ಬಳಸಿದ್ದಾರೆ, ಅಪಾಸ್ಟ್ರೋಫಿನೇ ಎಲ್ಲಿ ಬಳಸಿದ್ದಾರೆ ಅಂತೇಳಿ ಫೈಂಡ್ ಔಟ್ ಮಾಡಕ್ ಕೊಡ್ತಾರೆ. ನೋಡಿ, ಇಲ್ಲಿ ಆಪ್ಷನ್ ಎ ಇಸಂಟ್, ಆಪ್ಷನ್ ಬಿ ಇಸಂಟ್, ಆಪ್ಷನ್ ಸಿ ಕೂಡ ಇಸಂಟ್, ಆಪ್ಷನ್ ಡಿ ಕೂಡ ಇಸಂಟ್. ಇಲ್ಲಿ ಇಸಂಟ್ ಅಥವಾ ಈಸ್ ನಾಟ್ ನ ಶಾರ್ಟ್ ಫಾರ್ಮ್ ಅನ್ನ ಕೇಳಿದ್ದಾರೆ. ಈಸ್ ನಾಟ್ ನ ಶಾರ್ಟ್ ಫಾರ್ಮ್. ನೋಡಿ, ಇಲ್ಲಿ ಅಪಾಸ್ಟ್ರೋಫಿನ ಎಲ್ಲಿ ಬಳಸಿದ್ದಾರೆ, ಸೂಟೇಬಲ್ ಆಗಿರೋ ಅಪಾಸ್ಟ್ರೋಫಿನ ಎಲ್ಲಿ ಬಳಸಿದ್ದಾರೆ ಅಂತೇಳಿ. ಇಲ್ಲಿ ಅಪಾಸ್ಟ್ರೋಫಿನ ಬಳಸಿಲ್ಲ, ಸೊ ಇಟ್ ಈಸ್ ರಾಂಗ್ ಆಗುತ್ತೆ. ಇನ್ನು ಅಪಾಸ್ಟ್ರೋಫಿನ ಇಲ್ಲಿ
ಲಾಸ್ಟಿಗೆ ಬಳಸಿದರೆ, ಅಪಸ್ಟ್ರೋಫಿನ ಲಾಸ್ಟಿಗೆ ಬಳಸಿದ್ರೆ ಅದು ಶಾರ್ಟ್ ಫಾರ್ಮ್ಸ್ ಆಗಲ್ಲ, ಅದು ಒಂದು ರಾಂಗ್ ಮೆಥಡ್ ಆಗುತ್ತೆ. ಹಾಗಾಗಿ ಇಲ್ಲಿ ಬಿ ಮತ್ತು ಡಿ ರಾಂಗ್ ಆಗ್ತಾ ಹೋಗುತ್ತೆ. ಇನ್ನು ಸಿ ನೋಡಿ, ಇಲ್ಲಿ ಈಸ್ನ ಪಕ್ಕ ಅಪಸ್ಟ್ರೋಫಿಯನ್ನು ಬಳಸಿದರೆ ಇಟ್ ಈಸ್ ಆಲ್ಸೋ ರಾಂಗ್. ನೆಕ್ಸ್ಟ್ ಎ ನೋಡ್ರಿ, ಇಲ್ಲಿ ಈಸ್ ನಾಟ್ ಎನ್ನ ಮೇಲ್ಗಡೆ ಎನ್ನು ಮತ್ತು ಟಿಗಳ ನಡುವೆ ಏನು ಮಾಡಿದರೆ ಅಪಸ್ಟ್ರೋಫಿಯನ್ನು ಬಳಸಿದರೆ, ಹಾಗಾಗಿ ಇದೇನಾಗುತ್ತೆ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಇಲ್ಲಿ ಸೂಟೇಬಲ್ ಅಪಾಸ್ಟ್ರೋಫಿ ಫೇಸ್ಮೆಂಟ್ ಯಾವುದು ಅಂತಂದರೆ ಆಪ್ಷನ್ ಎ ಅನ್ನೋದೇನಾಗುತ್ತೆ ರೈಟ್ ಆಗ್ತಾ ಹೋಗುತ್ತೆ. ನೋಡಿ ಕ್ವಶನ್ ನಂಬರ್ 6. ಸೆಲೆಕ್ಟ್ ದ ಕರೆಕ್ಟ್ ಮೀನಿಂಗ್ಫುಲ್ ಸೆಂಟೆನ್ಸ್. ಸೆಲೆಕ್ಟ್ ದ ಕರೆಕ್ಟ್ ಮೀನಿಂಗ್ಫುಲ್ ಸೆಂಟೆನ್ಸ್. ಇದ್ರ ಮೇಲೂ ಕೂಡ ನಿಮಗೆ ಕ್ವಶನ್ಸನ್ನು ಕೇಳ್ತಾರೆ. ಅಂದರೆ ಜಂಬಲ್ ಆಗಿರೋ ವರ್ಡ್ಸ್ಗಳನ್ನು ಕೊಟ್ಟಿರ್ತಾರೆ, ಅದನ್ನು ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿರೋದನ್ನು ಹುಡುಕಿ ನಾವೇನು ಮಾಡಬೇಕು, ರೈಟ್ ಆನ್ಸರ್ನ ಪತ್ತೆ ಮಾಡಬೇಕಾಗುತ್ತೆ. ನೋಡಿ, ಸುಮಾ ಈಸ್ ಎ ಗರ್ಲ್ ಬ್ರಿಲಿಯಂಟ್. ಸುಮಾ ಈಸ್ ಎ ಬ್ರಿಲಿಯಂಟ್ ಗರ್ಲ್. ಸುಮಾ ಗರ್ಲ್ ಎ ಬ್ರಿಲಿಯಂಟ್ ಈಸ್ ಎ ಬ್ರಿಲಿಯಂಟ್ ಸುಮಾ ಗರ್ಲ್. ನೋಡಿ, ನಿಮಗೆ ಈಸಿಯಾಗಿ ಈ ಥರದ್ದು ಕೊಟ್ಟಾಗ ಏನು ಮಾಡಬೇಕು ಅಂತಂದರೆ, ಯಾವುದಾದ್ರೂ ಒಂದು ಸೆಂಟೆನ್ಸನ್ನು ಕೊಟ್ಟರೆ ಅದು ನಿಮ್ಮ ಪಾಠದ ಮೇಲಾಗಿರೋ ಕೊಡ್ಬೋದು, ಅಥವಾ ನಿಮ್ಮ ಔಟ್ ಆಫ್ ಸಿಲೆಬಸ್ ಮೇಲಾದರೂ ಕೊಡ್ಬೋದು. ಈ ಥರ ಕೊಟ್ಟರೆ ಒಂದು ಸೆಂಟೆನ್ಸನ್ನು ನಾವು ಬಿಲ್ಡ್ ಮಾಡಬೇಕಾದ್ರೆ ಫಸ್ಟ್ ನೌನ್ ಆದರೂ ಬರುತ್ತೆ, ಅಥವಾ ಪ್ರನೌನ್ ಆದರೂ ಬರುತ್ತೆ, ಅಥವಾ ಕ್ವಶನ್ ಮಾರ್ಕ್ಸ್ಗಳು ಅಂದರೆ ವಾಟು, ವೇರು, ವೆನ್, ವಿಚ್ ಆ ಥರ ಬರ್ತವೆ. ಈಸಿಯಾಗಿ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಇಲ್ಲಿ ನೌನ್ ಆರ್ ಪ್ರನೌನ್ಗಳು ಫಸ್ಟ್ ಬರ್ತಾ ಹೋಗುತ್ತೆ. ನೌನ್ ಆರ್ ಪ್ರನೌನ್ಗಳು ಏನಾಗುತ್ತೆ ಫಸ್ಟ್ ಬರ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಸುಮಾ ಸುಮಾ ಸುಮಾ. ಇಲ್ಲಿ ನೋಡಿ, ನೌನ್ 3 ಹತ್ರನೂ ಇದೆ. ಅದರ್ ನೆಕ್ಸ್ಟ್ ವೈಸ್ ನೋಡಿ, ಇಲ್ಲಿ ರಾಂಗ್. ಸುಮಾ ಈಸ್ ಎ ಗರ್ಲ್ ಬ್ರಿಲಿಯಂಟ್, ಇಟ್ ಈಸ್ ಆಲ್ಸೋ ರಾಂಗ್. ಇದು ತಪ್ಪಾಗ್ತಾ ಹೋಗುತ್ತೆ. ನೋಡಿ, ಸುಮಾ ಗರ್ಲ್ ಎ ಬ್ರಿಲಿಯಂಟ್ ಈಸ್, ಇದು ಕೂಡ ರಾಂಗ್ ಆಗುತ್ತೆ. ಈಸ್ ಎ ಬ್ರಿಲಿಯಂಟ್ ಸುಮಾ ಗರ್ಲ್, ಇದು ಕೂಡ ರಾಂಗ್ ಆಗ್ತಾ ಹೋಗುತ್ತೆ. ಇಲ್ಲಿ ಸುಮಾ ಈಸ್ ಎ ಬ್ರಿಲಿಯಂಟ್ ಗರ್ಲ್ ಅಂತಂದರೆ ಎಲ್ಪಿಂಗ್ ವರ್ಬ್ಸ್ಗಳನ್ನು ಅದರದ್ದೇ ಆದ ಸ್ಥಳದಲ್ಲಿ ನಾವು ಏನು ಮಾಡಬೇಕು, ಬಳಸ್ತಾ ಹೋಗಬೇಕು. ಎಲ್ಲಂದ್ರಲ್ಲಿ ಎಲ್ಪಿಂಗ್ ವರ್ಬ್ಸ್ಗಳನ್ನು ಬಳಸಿದರೆ ಏನಾಗುತ್ತೆ, ಆ ಒಂದು ಸೆಂಟೆನ್ಸು ತನ್ನ ಅರ್ಥವನ್ನು ಕಳ್ಕೊಳ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಈಸ್ ಆಗಿರ್ಬೋದು, ಎ ಆಗಿರ್ಬೋದು, ಮತ್ತು ನೌನ್ ಆಗಿರ್ಬೋದು, ಅಥವಾ ಅಡ್ಜೆಕ್ಟಿವ್ ಆಗಿರ್ಬೋದು, ಅವುಗಳನ್ನು ಸೂಟೇಬಲ್ ಆಗಿರೋ ಸ್ಥಾನದಲ್ಲಿ ಬಳಸಿರೋದ್ರಿಂದ ಇದು ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿ ನಮಗೆ ಕಾಣಿಸ್ತಾ ಇದೆ. ಹಾಗಾಗಿ ಸುಮಾ ಈಸ್ ಎ ಬ್ರಿಲಿಯಂಟ್ ಗರ್ಲ್, ಇಟ್ ಈಸ್ ಎ ರೈಟ್ ಆನ್ಸರ್. ನೋಡಿ ಕ್ವಶನ್ ನಂಬರ್ 7. ದ ರೈಮಿಂಗ್ ವರ್ಡ್ ಫಾರ್ ಎ ಡೇಟ್. ಇಲ್ಲಿ ದ ರೈಮಿಂಗ್ ವರ್ಡ್ ಫಾರ್ ಎ ಡೇಟ್ ಏನು ಕೇಳಿದ್ದಾರೆ, ಇಲ್ಲಿ ರೈಮಿಂಗ್ ವರ್ಡ್ಸ್ ಅನ್ನು ಕೇಳಿದ್ದಾರೆ. ಯಾವುದ್ರದ್ದು ಅಂತಂದರೆ ಈ ಡೇಟ್, ದಿನಾಂಕ ಅನ್ನೋ ಒಂದು ಡೇಟ್ ಅನ್ನೋ ಒಂದು ಪದದ ರೈಮಿಂಗ್ ವರ್ಡನ್ನು ಕೇಳಿದ್ದಾರೆ. ನಿಮಗೆ ಆಲ್ರೆಡಿ ನಾನು ಸುಮಾರಷ್ಟು ವಿಡಿಯೋಗಳಲ್ಲಿ ರೈಮಿಂಗ್ ವರ್ಡ್ಗಳನ್ನು ಯಾವ ರೀತಿಯಾಗಿ ನಾವು ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ. ಈ ಪದದ 2 ಅಥವಾ 3ನೇ ಅಕ್ಷರಗಳು, ಕೊನೆಯ 2 ಅಥವಾ 3ನೇ ಅಕ್ಷರಗಳು ಇಲ್ಲಿರೋದಕ್ಕೆ ಏನಾಗಬೇಕು, ರಿಲೇಟೆಡ್ ಆಗಿರಬೇಕು. ಹಾಗಾದರೆ ಮಾತ್ರ ಅದು ಒಂದು ಸೂಟಬಲ್ ರೈಮಿಂಗ್ ವರ್ಡ್ ಆಗ್ತಾ ಹೋಗುತ್ತೆ. ಆಪ್ಷನ್ಸ್ಗಳನ್ನ ನೋಡ್ತಾ ಹೋಗಿ. ಆಪ್ಷನ್ ಎ ಟೇಕ್, ಆಪ್ಷನ್ ಬಿ ಡಾರ್ಕ್, ಆಪ್ಷನ್ ಸಿ ಲೇಟ್, ಆಪ್ಷನ್ ಡಿ ಲಾಸ್ಟ್. ಇಲ್ಲಿ ATE ಇಂದ ಎಂಡ್ ಆಗ್ತಿದೆ ನೋಡಿ, ಇಲ್ಲಿ AKE ಇಂದ ಎಂಡ್ ಆಗ್ತಿದೆ, ಇದು ಕೂಡ ರಾಂಗ್ ಆಗುತ್ತೆ. ARK ಇಂದ ಎಂಡ್ ಆಗ್ತಿದೆ, ಇದು ಕೂಡ ರಾಂಗ್ ಆಗುತ್ತೆ. ಇದು AST ಇಂದ ಎಂಡ್ ಆಗ್ತಿದೆ, ಇದು ಕೂಡ ರಾಂಗ್ ಆಗುತ್ತೆ. ಇಲ್ಲಿ ETE ಇಂದ ಎಂಡ್ ಆಗ್ತಿದೆ, ಇಲ್ಲಿ ATE, ಇಲ್ಲೂ ಕೂಡ ATE ಇಂದ ಎಂಡ್ ಆಗ್ತಿದೆ. ಹಾಗಾಗಿ ಇಲ್ಲಿ ಸೂಟಬಲ್ ರೈಮಿಂಗ್ ವರ್ಡ್ ಯಾವುದು ಅಂತಂದರೆ ಲೇಟ್. ಡೇಟ್ನ ರೈಮಿಂಗ್ ವರ್ಡ್ ಯಾವುದಾಗ್ತಾ ಹೋಗುತ್ತೆ, ಲೇಟ್ ಅನ್ನೋದಾಗ್ತಾ ಹೋಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ಕ್ವಶನ್ ನಂಬರ್ 8. ದ ಅಪೋಸಿಟ್ ವರ್ಡ್ ಆಫ್ ಪ್ರೌಡ್ ಈಸ್. ದ ಅಪೋಸಿಟ್ ವರ್ಡ್ ಆಫ್ ಪ್ರೌಡ್ ಈಸ್. ಒಂದು ಕ್ವಶನನ್ನು ನಿಮ್ಮ ಅಪೋಸಿಟ್ ವರ್ಡ್ಸ್ಗಳ ಮೇಲೆ ಡೆಫಿನೆಟಾಗಿ ಒಂದು ಕ್ವಶನನ್ನು ಕೇಳ್ತಾನೆ ಹೋಗ್ತಾರೆ. ಎವ್ರಿ ಇಯರ್ ಅಪೋಸಿಟ್ ವರ್ಡ್ ಸಿನಿನಿಮ್ಸ್ಗಳಾಗಿರ್ಬೋದು, ಸಿಂಗುಲರ್ ಫ್ಲೂರಲ್ಗಳಾಗಿರ್ಬೋದು, ಇವುಗಳ ಮೇಲೆ ಡೆಫಿನೆಟಾಗಿ ಒಂದು ಕ್ವಶನನ್ನು ಕೇಳ್ತಾರೆ. ಅದು ನಿಮ್ಮ ಸಿಲೆಬಸ್ಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಅಥವಾ ಅದರ್ವೈಸ್ ಆದರೂ ಕೇಳ್ತಾ ಹೋಗಿರ್ಬೋದು. ನೀವು ಯಾವುದಕ್ಕೂ ಕೂಡ ಅಪೋಸಿಟ್ ವರ್ಡ್ಸು, ರೈಮಿಂಗ್ ವರ್ಡ್ಸು, ಸಿಂಗುಲರ್ ಫ್ಲೂರಲ್ಸ್ಗಳ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಹೋಗಬೇಕು. ಇಲ್ಲಿ ಪ್ರೌಡ್ ಅನ್ನೋ ಒಂದು ವರ್ಡ್ನ ಅಪೋಸಿಟ್ ವರ್ಡನ್ನು ಕೇಳಿದರೆ ಆಪ್ಷನ್ ಎ ಅನ್ಪ್ರೌಡ್, ಆಪ್ಷನ್ ಬಿ ಡಿಸ್ಪ್ರೌಡ್, ಆಪ್ಷನ್ ಸಿ ಅಂಬಲ್, ಆಪ್ಷನ್ ಡಿ ಪ್ರೌಡ್ ಲೆಸ್. ಇಲ್ಲಿ ಪ್ರೌಡ್ ಅಂತಂದರೆ ಎಮ್ಮೆ ಅನ್ನೋ ಒಂದು ಪದದ ಅರ್ಥ ಕೊಡ್ತಾ ಹೋಗುತ್ತೆ. ಪ್ರೌಡು ಇಂಗ್ಲೀಷ್ ಪದವಾದರೆ ಇದಕ್ಕೆ ಕನ್ನಡದಲ್ಲಿ ಎಮ್ಮೆ ಅಂತ ಕರೀತಾರೆ. ಎಮ್ಮೆ ಅಲ್ಲ, ಎಮ್ಮೆ, ಗೌರವ, ಎಮ್ಮೆ ಅಂತ ಕರೀತಾರಲ್ಲ ಆ ಥರ. ನೋಡಿ, ಇಲ್ಲಿ ಅನ್ಪ್ರೌಡ್ ಬರೋದಿಲ್ಲ, ಡಿಸ್ಪ್ರೌಡು ಬರೋದಿಲ್ಲ, ಆ್ಯಂಡ್ ಪ್ರೌಡ್ಲೆಸ್ಸು ಕೂಡ ಬರೋದಿಲ್ಲ. ಇಲ್ಲಿ ಏನು ಬರುತ್ತೆ, ಹಂಬಲ್ ಅನ್ನೋ ಒಂದು ಬರುತ್ತೆ. ಹಂಬಲ್ ಅಂದರೆ ವಿನಮ್ರ,
ಹಂಬಲ್ ಅಂದರೆ ವಿನಮ್ರ. ಇಲ್ಲಿ ನೋಡಿ ಹೆಮ್ಮೆ ಅನ್ನೋ ಪದನೇ ಬೇರೆ ಆಗುತ್ತೆ, ವಿನಮ್ರ ಅನ್ನೋ ಪದನೇ ಬೇರೆ ಆಗ್ತಾ ಹೋಗುತ್ತೆ. ಹಾಗಾಗಿ ಪ್ರೌಡ್ನ ಅಪೋಸಿಟ್ ವರ್ಡ್ ಯಾವ್ದಾಗ್ತಾ ಹೋಗುತ್ತೆ ಅಂದರೆ ಹಂಬಲ್ ಆಗ್ತಾ ಹೋಗುತ್ತೆ. ಈ ಒಂದು ಕ್ವಶನ್ಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ಕ್ವಶನ್ ನಂಬರ್ 9. The suffix sheep is suitable with. ಶೀಪ್ ಅನ್ನೋ ಒಂದು ವರ್ಡ್ ಯಾವುದಕ್ಕೆ ಸೂಟೇಬಲ್ ಆಗುತ್ತೆ, ಯಾವ ಸಫಿಕ್ಸ್ಗೆ ಸೂಟೇಬಲ್ ಆಗ್ತಾ ಹೋಗುತ್ತೆ ಅಂತ ನೋಡ್ಬೇಕು ನಾವಿಲ್ಲಿ. ಆಪ್ಷನ್ ಎ ಫಿಯರ್, ಆಪ್ಷನ್ ಬಿ ಕಲರ್, ಆಪ್ಷನ್ ಸಿ ಫ್ರೆಂಡ್, ಆಪ್ಷನ್ ಡಿ ಎಲ್ಪ್. ನೋಡಿ ಶಿಪ್ಪನ್ನು ಇವೆಲ್ಲ ಪದಗಳ ಮೇಲೆ ಪ್ರಯೋಗ ಮಾಡಿ ನೋಡಿ. ಫಿಯರ್ ಶಿಪ್, ಕಲರ್ ಶಿಪ್, ಫ್ರೆಂಡ್ಶಿಪ್, ಎಲ್ಪ್ ಶಿಪ್. ಏನಾಗುತ್ತೆ ಇಲ್ಲಿ ನೋಡಿ ಯಾವುದ್ರ ಜೊತೆಗೆ ಇದು ಮ್ಯಾಚ್ ಆಗ್ತಾ ಇದೆ, ಫ್ರೆಂಡ್ಶಿಪ್ ಜೊತೆಗೆ, ಫ್ರೆಂಡ್ ಅನ್ನೋ ಒಂದು ವರ್ಡ್ ಜೊತೆಗೆ ಶಿಪ್ ಅನ್ನೋದು ಏನಾಗ್ತಾ ಇದೆ, ಸೂಟೇಬಲ್ ಮ್ಯಾಚ್ ಆಗ್ತಾ ಇದೆ ಇಲ್ಲಿ. ಹಾಗಾದ್ರೆ ಫ್ರೆಂಡ್ ಅನ್ನೋದು ಸೂಟೇಬಲ್ ಸಫಿಕ್ಸ್ ಆಗ್ತಾ ಹೋಗುತ್ತೆ. ಶಿಪ್ಪಿನ ಸೂಟೇಬಲ್ ಸಫಿಕ್ಸ್ ಯಾವ್ದಾಗ್ತಾ ಹೋಗುತ್ತೆ ಇಲ್ಲಿ ಅಂದರೆ ಫ್ರೆಂಡ್ಶಿಪ್ ಅನ್ನೋದಾಗ್ತಾ ಹೋಗುತ್ತೆ. ನಿಮಗೆ ಗೊತ್ತು ಸಫಿಕ್ಸ್ ಅಂತಂದ್ರೆ ಪದದ ಹಿಂದೆ ಬಳಸುವಂಥ ಪದಗಳು, ಪ್ರಿಫಿಕ್ಸ್ ಅಂತಂದ್ರೆ ಪದದ ಮುಂದೆ ಬಳಸುವಂಥ ಪದಗಳು. ಮುಂದೆ ಬಳಸೋದು ಪ್ರಿಫಿಕ್ಸ್ ಆದರೆ ಹಿಂದೆ ಬಳಸೋದು ಸಫಿಕ್ಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಒಂದು ವರ್ಡ್ ಇದೆ ಅಂತಂದ್ರೆ ವರ್ಡ್ನ ಮುಂದೆ ಬಳಸೋದು ಪ್ರಿಫಿಕ್ಸ್, ವರ್ಡ್ನ ಹಿಂದೆ ಬಳಸೋದು ಸಫಿಕ್ಸ್. ಈ ಒಂದು ಕ್ವಶನ್ಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ಕ್ವಶನ್ ನಂಬರ್ 10. ಪಿಕ್ ಔಟ್ ದ ಆಡ್ ಒನ್ ವರ್ಡ್. ಇಲ್ಲಿ ಒಂದು ಸೂಟೇಬಲ್ ಅಲ್ಲದೆ ಇರೋ ಒಂದು ಪದವನ್ನ ನಾವೇನು ಮಾಡಬೇಕು, ಹೊರಗಡೆ ತೆಗಿತಾ ಹೋಗ್ಬೇಕು. ಇದು ಆಡ್ ಒನ್ ಔಟ್ ಅಂತೇಳಿ. ನೋಡಿ ಆಪ್ಷನ್ ಎ ಫ್ರಾಗ್, ಆಪ್ಷನ್ ಬಿ ಫಿಶ್, ಆಪ್ಷನ್ ಸಿ ಕ್ರೊಕೊಡೈಲ್, ಆಪ್ಷನ್ ಡಿ ಸ್ನೇಕ್. ನೋಡಿ ಇವೆಲ್ಲ ಎನಿಮಲ್ಸ್ಗಳಿಗೆ ಸಂಬಂಧಪಟ್ಟಿರುವಂತಹದ್ದು. ಇಲ್ಲಿ ಯಾವುದು ಒಂದು ಗುಂಪಿಗೆ ಸೇರದೇ ಇರೋದು ಅಂತಂದರೆ ಫಿಶ್. ಯಾಕೆ ಫಿಶ್ ಯಾಕೆ ಅಂತಂದರೆ ಇಲ್ಲಿ ಫ್ರಾಗು ಕೂಡ ಭೂಮಿ ಮೇಲೆ ವಾಸ ಮಾಡುತ್ತೆ, ಕ್ರೊಕೊಡೈಲ್ ಕೂಡ ಭೂಮಿ ಮೇಲೆ ವಾಸ ಮಾಡುವಂಥ ಕೆಪಾಸಿಟಿನೇ ಹೊಂದಿದೆ, ಸ್ನೇಕ್ ಆಬ್ವಿಯಸ್ಲಿ ಭೂಮಿ ಮೇಲೆ ವಾಸ ಮಾಡುತ್ತೆ. ಇನ್ನು ಫಿಶ್ ಏನಪ್ಪ ಅಂತಂದರೆ ಅದು ವಾಟರಲ್ಲೇ ಜಾಸ್ತಿ ಇರೋದು. ಅದು ಭೂಮಿ ಮೇಲೆ ಬಂದರೆ ಅದಕ್ಕೆ ಬದುಕೋಕ್ಕೆ ಆಗೋದಿಲ್ಲ. ಅದು ವಾಸ ಮಾಡೋದೇನಿದ್ರು, ಅದು ಬದುಕೋದೇನಿದ್ರು ನೀರಿನಲ್ಲಿ ಮಾತ್ರ. ಹಾಗಾಗಿ ಇಲ್ಲಿ ಫಿಶ್ ಅನ್ನೋದು ಏನಾಗುತ್ತೆ, ಈ ಮೂರಕ್ಕಿಂತ ಡಿಫ್ರೆಂಟ್ ಆಗಿರೋದ್ರಿಂದ ಇಲ್ಲಿ ಫಿಶ್ ಈಸ್ ದ ರೈಟ್ ಆನ್ಸರ್. ನೋಡಿ ಕ್ವಶನ್ ನಂಬರ್ 11. ದೇರ್ ಡ್ಯಾಶ್ 12 months in 1 year. ದೇರ್ ಡ್ಯಾಶ್ 12 months in 1 year. ಇಲ್ಲಿ ಸೂಟೇಬಲ್ ಆಗಿರೋ ಒಂದು ವರ್ಡನ್ನು ನಾವಿಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೇಕು. ಆಪ್ಷನ್ ಎ ಹ್ಯಾವ್, ಆಪ್ಷನ್ ಬಿ ಆನ್, ಆಪ್ಷನ್ ಸಿ ಆರ್, ಆಪ್ಷನ್ ಡಿ ಟು. ನೋಡಿ ಇಲ್ಲಿ ದೇರ್ ಆರ್ ಫ್ಲೂರಲ್ ಫಾರ್ಮ್. ದೇರ್ ಮತ್ತೆ ಆರ್ ಅನ್ನೋದೇನಾಗುತ್ತೆ, ಫ್ಲೂರಲ್ ಫಾರ್ಮ್ ಆಗ್ತಾ ಹೋಗುತ್ತೆ. ಇಲ್ಲಿ ಆನ್ ಅನ್ನು ಹಾಕಿದ್ರೆ ನೋಡಿ ದೇರ್ ಆನ್ 12 months in year ವರ್ಡ್ ಸೂಟಬಲ್ ಅನಿಸ್ತಾ ಇಲ್ಲ. ನೆಕ್ಸ್ಟ್ ದೇರ್ ಟು ಅದು ಕೂಡ ಸೂಟಬಲ್ ಅನ್ಸಲ್ಲ. ಇನ್ ದೇರ್ ಹ್ಯಾವ್ 12 months in 1 year ಅದಕ್ಕಿಂತ ಇಲ್ಲಿ ದೇರ್ ಆರ್ 12 months in 1 year. ಇಲ್ಲಿ ಆರ್ ಅನ್ನೋದೇನಾಗುತ್ತೆ, ಸೂಟೇಬಲ್ ಆಗಿರೋ ಒಂದು ಹೆಲ್ಪಿಂಗ್ ವರ್ಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ಕ್ವಶನ್ ನಂಬರ್ 12. The main motto of Ramakrishna Mission is. ಈ ಒಂದು ಕ್ವಶನ್ ನಿಮ್ಮ ಪಾಠದ ಮೇಲೆ ಕೇಳಿರುವಂಥ ಕ್ವಶನ್. ದ ಗ್ರೇಟ್ ಕೋಚ್ ಮ್ಯಾನ್ ಅಂತ ಒಂದು ಪಾಠ ಲೆಸನ್ ಇದೆ 5th standard ಅಲ್ಲಿ, ಆ ಒಂದು ಪಾಠದ ಮೇಲೆ ಕೇಳಿರುವಂಥ ಕ್ವಶನ್. ಆಪ್ಷನ್ ಎ ವರ್ಕ್ ಈಸ್ ವರ್ಷಿಪ್, ವರ್ಕ್ ಆಸ್ ವರ್ಷಿಪ್, ವರ್ಕ್ ಟು ವರ್ಷಿಪ್, ವರ್ಕ್ ಈಸ್ ವರ್ಷಿಪ್. ನೋಡಿ ಇಲ್ಲಿ ವರ್ಕ್ ಈಸ್ ವರ್ಷಿಪ್ ಇವೆರಡು ಕೂಡ ಆಪ್ಷನ್ಸ್ಗಳು ಸೇಮ್. ನೋಡ್ರಿ ವರ್ಕ್ ಈಸ್ ವರ್ಷಿಪ್ಸ್ ಅಂತ ಕೇಳಿದ್ದಾರೆ. ವರ್ಕ್ ಈಸ್ ವರ್ಷಿಪ್ ಅದ್ರದ್ದು ಮೇನ್ ಮೋಟೋ ಏನಾಗಿರುತ್ತೆ, ವರ್ಕ್ ಈಸ್ ವರ್ಷಿಪ್ಸ್ ಅಲ್ಲ, ವರ್ಕ್ ಈಸ್ ವರ್ಷಿಪ್. ಇಲ್ಲೂ ಕೂಡ ವರ್ಕ್ ಅಂತ ಕೇಳಿದ್ದಾರೆ, ಇಲ್ಲಿ ಕೂಡ ವರ್ಸ್ ಅಂತ ಇದೆ, ಬಟ್ ಇಲ್ಲಿ ವರ್ಕ್ ಇದೆ, ಇಲ್ಲಿ ಆಸ್ ಇದೆ, ಇಲ್ಲಿ ಟು ಇದೆ. ಇಲ್ಲಿ ವರ್ಕ್ ಟು ವರ್ಷಿಪ್ ಅಂತ ಕೇಳಿದ್ದಾರೆ, ಇಲ್ಲಿ ವರ್ಕ್ ಆಸ್ ವರ್ಷಿಪ್. ಇದು ವರ್ಕ್ ಈಸ್ ವರ್ಷಿಪ್ಸ್ ಅಂತ ಕೇಳಿದ್ದಾರೆ, ಇಲ್ಲಿ ವರ್ಕ್ ಈಸ್ ವರ್ಷಿಪ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ಇಷ್ಟಿಷ್ಟು ಸಣ್ಣ ವರ್ಡ್ಸ್ಗಳಲ್ಲೂ ಕೂಡ ನಿಮ್ಮನ್ನು ಕ್ಲಬ್ಸಿ ಮಾಡ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಕ್ವಶನ್ಸ್ಗಳನ್ನು ನೀಟಾಗಿ ನೀವೇನು ಮಾಡಬೇಕು, ಓದಬೇಕು. ಎಲ್ಲಿ ಎಸ್ ಅನ್ನು ಸೇರಿಸಿದ್ದಾರೆ, ಎಲ್ಲಿ ಆಸ್ ಅನ್ನು ಸೇರಿಸಿದ್ದಾರೆ, ಎಲ್ಲಿ ಟೂ ಅನ್ನು ಸೇರಿಸಿದ್ದಾರೆ ಅಂತ ನೀವೇನು ಮಾಡಬೇಕು, ಗಮನ ಹರಿಸ್ತಾ ಹೋಗಬೇಕು. ಹಾಗಾಗಿ ಇಲ್ಲಿ ಆಪ್ಷನ್ ಡಿ, ಈ ಒಂದು ಕ್ವಶನ್ಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನಿಮ್ಮ ಕ್ವಶನ್ ನಂಬರ್ 30.
ಇದು ಒಂದು ರೈಡಲ್ ಅಂತಂದರೆ ನಿಮ್ಮ ಒಗಟು, ಇಂಗ್ಲೀಷು ಒಗಟುಗಳ ಮೇಲೆ ಒಂದು ಕ್ವಶನ್ ಡೆಫಿನೆಟಾಗಿ ಕೇಳ್ತಾರೆ. ಹಾಗಾಗಿ ನೀವು ರೈಡಲ್ಸ್ಗಳನ್ನು ಸ್ವಲ್ಪ ನೋಡ್ಕೊಂಡಿರ್ಬೇಕಾಗುತ್ತೆ. sometime I am in the cold, I am in the cold. Another time I am on the playground. My name rhyme with the daughter. My name is dash. ಅದೇನಪ್ಪ ಅಂತಂದರೆ, ಈ ಒಂದು ರೈಡಲ್ ಸಮ್ಟೈಮ್ಸ್ ಐ ಆಮ್ ಇನ್ ದ ಕೋಲ್ಡ್, ನಾನು ಸಮಟೈಮ್ಸು ಕೆಲವು ದಿನ ನಾನು ಕೋಲ್ಡ್ ಆಗಿರ್ತೀನಿ, ಸಮಟೈಮ್ಸ್ ನಾನು ಯಾವಾಗಲೂ ಕೋಲ್ಡ್ ಆಗಿರ್ತೀನಿ, ಮತ್ತು ಕೆಲವೊಂದು ದಿನಗಳ ನಾನು ಪ್ಲೇ ಗ್ರೌಂಡಲ್ಲಿ ಇರ್ತೀನಿ, ಮತ್ತು ನನ್ನ ಒಂದು ಹೆಸರು ಡಾಟರ್ ಅನ್ನೋ ಒಂದು ಪದದ ರೈಮಿಂಗ್ ವರ್ಡ್ ಆಗಿದೆ ಅಂತ ಹೇಳ್ತಾ ಇದೆ. ಹಾಗಾಗಿ ಇಲ್ಲಿ ನೋಡಿ, ಆಪ್ಷನ್ ಎ ಕರ್ಡ್, ಆಪ್ಷನ್ ಬಿ ಮಿಲ್ಕ್, ಆಪ್ಷನ್ ಸಿ ವಾಟರ್, ಆಪ್ಷನ್ ಡಿ ಆಯಿಲ್. ಇಲ್ಲಿ ವಾಟರ್ ಡಾಟರ್ ನೋಡಿ, ಒಂಥರ ರೈಮಿಂಗ್ ವರ್ಡ್ ಸಿಮಿಲಾರಿಟೀಸ್ ಬರ್ತಾ ಹೋಗಿದೆ. ಇಲ್ಲಿ TER ಇಂದ ಎಂಡ್ ಆಗಿದೆ, ಇಲ್ಲಿ TER ಇಂದ ಎಂಡ್ ಆಗಿದೆ, ಇಲ್ಲಿ ವಾಟರ್ ಅನ್ನೋ ಪದವು TER ಇಂದ ಎಂಡ್ ಆಗಿದೆ. ಹಾಗಾಗಿ ಇಲ್ಲಿ ಈ ಒಂದು ರೈಡಲ್ಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ ಕ್ವಶನ್ ನಂಬರ್ 14. The other gender of goddesses is. ನೋಡಿ, ಆಪ್ಷನ್ ಎ ಗಾಡ್, ಆಪ್ಷನ್ ಬಿ ಗಾಡ್ಸ್, ಆಪ್ಷನ್ ಸಿ ಗುಡ್, ಆಪ್ಷನ್ ಡಿ ಗಾರ್ಡನ್. ಇದು ನಿಮ್ಮ ಜೆಂಡರ್ ಮೇಲೆ ಕೇಳಿರೋಂಥ ಕ್ವಶನ್ನು. ನಿಮಗೆ 4 ಜೆಂಡರ್ಸ್ ಇದ್ದಾವೆ ಅಂತ ಆಲ್ರೆಡಿ ಗೊತ್ತು ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ವಿಡಿಯೋದಲ್ಲಿ ನಾವು ಜೆಂಡರ್ಸ್ ಬಗ್ಗೆ ಹೇಳಿದ್ದೀನಿ ಕೂಡ. ಇಲ್ಲಿ ಗಾಡೆಸಸ್ ಅನ್ನೋ ಪದದ ಅಪೋಸಿಟ್ ಜೆಂಡರ್ ಅಥವಾ ಅನದರ್ ಜೆಂಡರ್ ಯಾವುದಾಗ್ತಾ ಹೋಗುತ್ತೆ? ಗಾಡ್ ಅನ್ನೋದಾಗ್ತಾ ಹೋಗುತ್ತೆ. ಈ ಒಂದು ಕ್ವಶನ್ಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 15. I jumped dash the elephant. Choose the suitable preposition. ಪ್ರಿಪೋಸಿಷನ್ ಅನ್ನ, ಒಂದು ಸೂಟಬಲ್ ಪ್ರಿಪೋಸಿಷನ್ ಅನ್ನ ನಾವಿಲ್ಲಿ ಏನು ಮಾಡಬೇಕು, ಆಗ್ತಾ ಹೋಗ್ಬೇಕು. ಪ್ರಿಪೋಸಿಷನ್ ಇಟ್ ಶೋಸ್ ದ ಡೈರೆಕ್ಷನ್ ಆ್ಯಂಡ್ ಪೊಸಿಷನ್. ಪ್ರಿಪೋಸಿಷನ್ಗಳು ಯಾವಾಗಲೂ ಏನನ್ನ ಇಂಡಿಕೇಟ್ ಮಾಡ್ತಾ ಹೋಗುತ್ತೆ ಅಂತಂದರೆ ಡೈರೆಕ್ಷನ್ ಮತ್ತು ಪೊಸಿಷನನ್ನು ಇಂಡಿಕೇಟ್ ಮಾಡ್ತಾ ಹೋಗುತ್ತೆ. ಇಲ್ಲಿ ಒಂದು ಸೂಟೇಬಲ್ ಆಗಿರೋ ಪ್ರಿಪೋಸಿಷನ್ ನಾವೇನು ಮಾಡಬೇಕು, ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಆಪ್ಷನ್ ಎ ಆನ್, ಆಪ್ಷನ್ ಬಿ ಹಟ್, ಆಪ್ಷನ್ ಸಿ ಹಮ್, ಆಪ್ಷನ್ ಡಿ ಫರ್. ಇಲ್ಲಿ ಐ ಜಂಪ್ಡ್ ಆನ್ ದ ಎಲಿಫೆಂಟ್. ನಾನು ಎಲಿಫೆಂಟ್ ಮೇಲೆ ಜಂಪ್ ಮಾಡಿದೆ. ಹಾಗಾಗಿ ಇಲ್ಲಿ ಆನ್ ಇಸ್ ದ ರೈಟ್ ಆನ್ಸರ್. Question number 16. Goat young one is dash. Goat young one is dash. ಇಲ್ಲಿ ಗೋಟ್ ಅಂತಂದರೆ ಮೇಕೆ ಅಂತೇಳಿ. ಇಲ್ಲಿ ಮೇಕೆಯ ಯಂಗ್ ಒನ್ ಅಂತಂದರೆ ಅದು ಚಿಕ್ಕ ಗೋಟ್. ಈಗ ದೊಡ್ಡದಕ್ಕೆ ಗೋಟ್ ಅಂತ ಕರೆದ್ರೆ ಚಿಕ್ಕದಕ್ಕೆ ಏನಂತ ಕರೀತಾರೆ? ಬೇಬಿ ಗೋಟ್ ಅಂದರೆ ಸಣ್ಣದಕ್ಕೆ ಏನಂತ ಕರೀತಾರೆ ಅಂತೇಳಿ. ಇಲ್ಲಿ ಆಪ್ಷನ್ ಎ ಕಬ್, ಆಪ್ಷನ್ ಬಿ ಕಿಟೆನ್, ಆಪ್ಷನ್ ಸಿ ಕಿಡ್, ಆಪ್ಷನ್ ಡಿ ಕಾಲ್ಫ್. ಇಲ್ಲಿ ಏನಂತ ಕರೀತಾರೆ ಇದಕ್ಕೆ ಅಂತಂದ್ರೆ ಕಿಡ್ ಅಂತೇಳಿ ಕರಿತಾ ಹೋಗ್ತಾರೆ. ಬೇಬಿ ಗಾಟ್ಗೆ ಏನಂತ ಕರೀತಾರೆ? ಕಿಡ್ ಅಂತೇಳಿ ಕರಿತಾ ಹೋಗ್ತಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ಕ್ವಶನ್ ನಂಬರ್ 17. ಐಡೆಂಟಿಫೈ ದ ಲಾಂಗ್ ವೋವೆಲ್. ಈ ಥರ ಒಂದು ಕ್ವಶನ್ ನಿಮ್ಮ ಓಲ್ಡ್ ಮುರಾರ್ಜಿ ಎಕ್ಸಾಮ್ಗಳಲ್ಲಿ ಕೇಳಿದರೆ ಲಾಂಗ್ ವೋವೆಲ್ಸ್ಗಳನ್ನು ಪತ್ತೆ ಹಚ್ಚೋದನ್ನ. ಆಪ್ಷನ್ ಎ ಸ್ಕೂಲ್, ಆಪ್ಷನ್ ಬಿ ಬೆಡ್, ಆಪ್ಷನ್ ಸಿ ಡಿಗ್, ಆಪ್ಷನ್ ಡಿ ಫಿಲ್. ಇಲ್ಲಿ ಲಾಂಗ್ ವೋವೆಲ್ ಅಂತಂದರೆ ಯಾವ ಒಂದು ಪದದಲ್ಲಿ ಹೆಚ್ಚಿಗೆ ವೋವೆಲ್ಸ್ಗಳನ್ನು ಬಳಸಲಾಗಿದೆ. ನೋಡಿ, ಬೆಡ್ ಓನ್ಲಿ ಇ ಅನ್ನು ಮಾತ್ರ ಯೂಸ್ ಮಾಡಿದ್ದಾರೆ, ಡಿಗ್ ಐ ಅನ್ನು ಯೂಸ್ ಮಾಡಿದ್ದಾರೆ, ಫಿಲ್ ಐ ಅನ್ನು ಯೂಸ್ ಮಾಡಿದ್ದಾರೆ. ಬಟ್ ಇಲ್ಲಿ ಸ್ಕೂಲಲ್ಲಿ ಡಬಲ್ ಓ, 2 ಓಗಳನ್ನು ಯೂಸ್ ಮಾಡಿದ್ದಾರೆ. ಇಲ್ಲಿ ಓವೆಲ್ಸ್ಗಳಲ್ಲಿ ಎ ಇ ಐ ಓ ಯು ಆಗ್ತಾ ಹೋಗುತ್ತಲ್ವಾ. ಹಾಗಾಗಿ ಇಲ್ಲಿ ಲಾಂಗ್ ಓವೆಲ್ ಯಾವುದು ಅಂತಂದರೆ ಸ್ಕೂಲ್ ಅನ್ನೋದಾಗ್ತಾ ಹೋಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 18. ಫೈಂಡ್ ಎ ಸಿಂಗಲ್ ವರ್ಡ್ ವಿಚ್ ಮೀನ್ ದ ಫಾಲೋಯಿಂಗ್. ಅಂದರೆ ಇದು ನಿಮ್ಮ 1 ವರ್ಡ್ ಸಬ್ಸ್ಟಿಟ್ಯೂಟ್ ಕ್ವಶನ್ಸ್ಗಳಿದ್ದಾಗೆ. ಎ ಪರ್ಸನ್ ಹೂ ಮೆಂಡ್ಸ್ ದ ಶೂಸ್. ಶೂಸ್ಗಳನ್ನು ಯಾರು ತಯಾರು ಮಾಡ್ತಾರೆ ಅಥವಾ ತಯಾರು ಮಾಡೋರಿಗೆ ಏನಂತ ಕರಿತೀವಿ ಅಂತ ಹೇಳಿ. ಆಪ್ಷನ್ ಎ ಕೋಬ್ಲರ್, ಆಪ್ಷನ್ ಬಿ ಡ್ಯಾನ್ಸರ್, ಆಪ್ಷನ್ ಸಿ ಬ್ಲೈಂಡ್, ಆಪ್ಷನ್ ಡಿ ಮೆಸ್ಕುಲಿನ್. ಇಲ್ಲಿ ಶೂ ಅನ್ನ ತಯಾರು ಮಾಡೋರಿಗೆ ನಾವು ಕೋಬ್ಲರ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಈ ರೀತಿಯಾದ ಒಂದು ಕ್ವಶನ್ ಅನ್ನ ಕೇಳ್ತಾರೆ. ಅಂದರೆ 1 ವರ್ಡ್ ಸಬ್ಸ್ಟಿಟ್ಯೂಟ್
ಕ್ವಶನ್ಸ್ಗಳನ್ನು ಕೇಳ್ತಾ ಹೋಗ್ತಾರೆ. ಇವುಗಳ ಮೇಲೆ ಫೋಕಸ್ ಮಾಡಿ. ಇಲ್ಲಿ ಶೂಸನ್ನು ಯಾರು ರೆಡಿ ಮಾಡ್ತಾರೆ ಅಥವಾ ಶೂಸನ್ನು ಯಾರು ತಯಾರು ಮಾಡ್ತಾರೆ ಅಂದರೆ ಕೋಬ್ಲರ್ಗಳು. ಅವ್ರಿಗೆ ಏನಂತ ಕರಿತೀವಿ ನಾವು ಅಂತಂದರೆ ಕೋಬ್ಲರ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಈ ಒಂದು ಕ್ವಶನ್ಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 19. Pranesh is a clever boy in this class. Pranesh is a clever boy in this class. ಅಂಡರ್ಲೈನ್ ವರ್ಡ್ ಈಸ್. ಇದು ನಿಮ್ಮ ಸ್ಪಾಟ್ಸ್ ಸ್ಪೀಚ್ ಮೇಲೆ ಕೇಳಿರೋಂಥ ಕ್ವಶನು. ಆಪ್ಷನ್ ಎ ಅಡ್ಜೆಕ್ಟಿವ್, ಆಪ್ಷನ್ ಬಿ ನೌನ್, ಆಪ್ಷನ್ ಸಿ ಪ್ರನೌನ್, ಆಪ್ಷನ್ ಡಿ ವರ್ಬ್. ಇಲ್ಲಿ ಅಂಡರ್ಲೈನ್ ಮಾಡಿರೋದು ಕ್ಲವರ್. ಕ್ಲವರ್ ಮೀನ್ಸ್ ಚತುರ ಅಂತೇಳಿ. ಇಲ್ಲಿ ಪ್ರಾಣೇಶ್ ಅನ್ನೋ ಒಂದು ನೌನಿನ ಕ್ವಾಲಿಟಿಯನ್ನು ಜಾಸ್ತಿ ಮಾಡ್ತಾ ಇದೆ. ಯಾವುದು? ಕ್ಲವರ್ ಅನ್ನೋದು ಏನು ಮಾಡ್ತಾ ಇದೆ? ಪ್ರಾಣೇಶನ ಕ್ವಾಲಿಟಿಯನ್ನು ಜಾಸ್ತಿ ಮಾಡ್ತಾ ಇದೆ. ಇಲ್ಲಿ ಕ್ವಾಲಿಟಿಯನ್ನು ತೋರಿಸೋದು, ಒಂದು ಸೆಂಟೆನ್ಸ್ನ ಕ್ವಾಲಿಟಿಯನ್ನು ಹೈ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಇಲ್ಲಿ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಗುಣವಾಚಕ, ಗುಣವನ್ನು ತೋರಿಸೋದು ಗುಣವಾಚಕ ಅಂತೇಳಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 20. The synonym of quiet is dash. Option A single, option B silent, option C small, option D simple. ಇಲ್ಲಿ ಸೈಲೆಂಟ್. ಕ್ವೈಟ್ ಮೀನ್ಸ್ ಸೈಲೆಂಟ್. ಇಲ್ಲಿ ಕ್ವೈಟ್ನ ಸಿನೋನಿಮ್ ವರ್ಡ್ ಯಾವ್ದಾಗ್ತಾ ಹೋಗುತ್ತೆ? ಸೈಲೆಂಟ್ ಆಗ್ತಾ ಹೋಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು 20 ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಹೋದ್ವಿ. ಇನ್ನು ಹೆಚ್ಚಿನ ವಿಡಿಯೋಗಳೊಂದಿಗೆ ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಬಾಯ್.